ಸೊ ಈ ಸಾಂಗ್ ಫಸ್ಟು ಒಂದು ಸುಮ್ಮನೆ ಬೇರೆ ಒಕೇಶನ್‌ಗೆ ಸ್ಟಾರ್ಟ್ ಮಾಡಿದ ಸಾಂಗು. ರೆಕಾರ್ಡಿಂಗ್ ತುಂಬ ಚೆನ್ನಾಗಾಯ್ತು. ಕೇಳ್ತಾ ಇರುವಾಗ ಅಯ್ಯೋ! ಇದಕ್ಕೆ ಏನಾದ್ರೂ ಒಂದು ಮ್ಯೂಸಿಕ್ ವಿಡಿಯೋ ಮಾಡೋಣ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಇವಾಗ ನಾವು ರೀಲ್ಸಲ್ಲೇ ಆ ಥರ ವಿಡಿಯೋಸ್ ನೋಡಕ್ ಶುರು ಮಾಡ್ಬಿಟ್ಟಿದೀವಿ. ನಡ್ಕೊಂಡು ಹೋಗೋದು, ತಿರ್ಗೋದು, ಏನೋ ಒಂದು ಬ್ಯೂಟಿ ಶಾರ್ಟ್ಸು ಆ ಥರದ್ದು ಇವಾಗ ನಾವು ಇನ್‌ಸ್ಟಾಗ್ರಾಮ್ ರೀಲ್ಸಲ್ಲೇ ನೋಡ್ತೀವಿ. ಯೂಟ್ಯೂಬಲ್ಲಿ ನಾವು ಹಾಕಕ್ಕೆ ಜನ ನೋಡ್ಬೇಕು ಫುಲ್ ಲಾಸ್ಟ್ ತನಕ. ಹೇಗಾದ್ರೂ ಚೆನ್ನಾಗಿರೋ ಕಥೆನ ಇಟ್ಕೊಂಡು ವಿಡಿಯೋ ಮಾಡೋಣ ಅಂದಾಗ ಮಯೂರ್ ತೇಜಸ್ ಅಂತ ಇದಕ್ಕೆ ಡೈರೆಕ್ಟರ್ಸ್ ಅವರೇನೆ. ಅವ್ರು ಈ ಕಥೆನ ತಗೊಂಬಂದ್ರು. ನಿಜ ಹೇಳ್ಬೇಕಂದ್ರೆ ನಾನ್ ವಿಡಿಯೋ ನೋಡ್ದಾಗ್ಲೂ ನಂಗಷ್ಟು ಗೂಸ್ ಬಂಪ್ಸ್ ಆಗಿರ್ಲಿಲ್ಲ. ಬಟ್ ಅವ್ರ ಕತೆ ಹೇಳ್ದಾಗ ನಂಗೆ ಫಸ್ಟ್ ಟೈಮ್ ಆ ಕಥೆಯಲ್ಲಿ ಕಿಕ್ ಕೊಡ್ತು. ಆ್ಯಂಡ್ ಅಂದ್ರೆ ಆ ಕತೆ ನನ್ಗೆ ಕೇಳುವಾಗ್ಲೇ ಅಷ್ಟ್ ಕನೆಕ್ಟ್ ಆಯ್ತು ಅಂದ್ರೆ, ಅದ್ ನೀಟಾಗಿ ಎಕ್ಸಿಕ್ಯೂಟ್ ಆದ್ರೆ ಜನ್ರಿಗೆ ಎಷ್ಟ್ ಕನೆಕ್ಟ್ ಆಗ್ಬೋದು ಅಂತ ನಂಗನ್ಸ್ತು. ಬಿಕಾಸ್ ನಾನು ರೀಸೆಂಟಾಗಿ ಮದ್ವೆ ಆಗಿದ್ರಿಂದ ಈ ಕತೆ ಇನ್ನೂ ಜಾಸ್ತಿ ನನಗ್ ಕನೆಕ್ಟ್ ಆಯ್ತು. ಆ್ಯಂಡ್ ಇದು ಟ್ರೂ ಇವೆಂಟ್ಸ್ ಮೇಲೆ ಮಾಡಿರೋದ್ರಿಂದ ಆ ಒಂದು ಪಾತ್ರದಲ್ಲಿ ನಾನು ಯೋಚನೆ ಮಾಡಿದಾಗ ಅವ್ರಿಗೆ ಅವಾಗ ಹೇಗಾಗಿರ್ಬೋದು, ಇದು ಎಂಥ ಇಮ್ಯಾಜಿನ್ ಕೂಡ ಮಾಡಕ್ ಆಗದೇ ಇರೋಂಥ ಒಂದು ಇನ್ಸಿಡೆಂಟ್ ಆ್ಯಂಡ್ ಲೈಫಲ್ಲೇ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗೋವಂಥ ಒಂದು ಇನ್ಸಿಡೆಂಟ್. ಸೊ ಖಂಡಿತ ಇದು ಜನರಿಗೆ ತಲುಪಿಸ್ಲೇಬೇಕು. ಆ್ಯಂಡ್ ಇದು ಜನರಿಗೆ ತಲುಪಿದ್ರೆ ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ವಿಷಯ ಅಂತ ಡಿಸೈಡ್ ಮಾಡಿದ್ವಿ. ಅದು ಆಲ್ ಕ್ರೆಡಿಟ್ಸ್ ನಾವು ನಮ್ಮ ಡಿರೆಕ್ಟರ್ಸ್ಗೆ ಕೊಡಬೇಕು, ಮಯೂರ್ ಆ್ಯಂಡ್ ತೇಜಸ್. ಮಯೂರ್ ಅಂಬೇಕಲ್ಲು ಇದಕ್ಕೆ ಮ್ಯೂಸಿಕ್ ಕೂಡ ಮಾಡಿದ್ದಾರೆ. ತೇಜಸ್ ಇದಕ್ಕೆ ಇಬ್ರು ಸೇರಿ ಡೈರೆಕ್ಟ್ ಮಾಡಿರೋದು. ಸೊ ಈ ಸಾಂಗ್ಗೆ ಈ ಕಾನ್ಸೆಪ್ಟ್ ಬರ್ಬೋದು ಅಂತ ನನಗೆ ತಲೆಗೆ ಬಂದಿರಲಿಲ್ಲ. ಈ ಥರ ಅವ್ರು ಯೋಚನೆ ಮಾಡ್ತಾರೆ ಅಂತ ನನಗೇನೆ ಶಾಕ್ ಆಯಿತು. ಬಟ್ ಅವ್ರು ಯೋಚನೆ ಮಾಡಿ ಬಂದು ಹೇಳಿದಾಗ ನಾನು ಒಂದೊಂದು ಇನ್ಸ್ಟೆನ್ಸ್ ಹೇಳ್ತಿದ್ದಾಗಲೂ ನಾನು ಮೈಂಡಲ್ಲಿ ಆ ಹಾಡನ್ನ ಪ್ಲೇ ಮಾಡ್ಕೋತಾ ಇದ್ದೆ. ಆವಾಗ ಅದು ಎಲ್ಲ ಪರ್ಫೆಕ್ಟಾಗಿ ಕೂರುತ್ತೆ ಅನಿಸ್ತು. ಸೊ ಅದೇ ನೀವು ಸಾಂಗ್ ರಿಲೀಸ್ ಆಗಿದೆ, ನಿಮ್ ನೋಡಿದಾಗ ನಿಮ್ಗೆ ಅದು ಅನ್ಸಿರುತ್ತೆ ಈ ಸಾಂಗಿಗೆ ಇದು ಪರ್ಫೆಕ್ಟ್ ಆಗಿದೆ ವಿಡಿಯೋ ಅಂತ. ಸೊ ಅವರಿಬ್ರೇ ಅದನ್ನ ಯೋಚನೆ ಮಾಡಿರೋದು, ಅವ್ರಿಗೆ ಅದು ಕ್ರೆಡಿಟ್ಸ್ ಹೋಗ್ಬೇಕು. ಸೊ ಇದು ನಮ್ಗೆ 5 ನಿಮಿಷದ ವಿಡಿಯೋ ಇದು ಸೀರೀಸ್ ಅಲ್ಲ, ಸಿನಿಮಾ ಅಲ್ಲ, ಸೀರಿಯಲ್ ಅಲ್ಲ. ಸೊ ನಾವು 5 ನಿಮಿಷದಲ್ಲಿ ಅಷ್ಟು ಎಮೋಷನ್ಸ್ನ ನಾವು ಜನರಿಗೆ ತಲುಪಿಸ್ಬೇಕು. ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಹಾಗಾಗಿದೆ, ನಿಮ್ಗೆಲ್ರಿಗೂ ಒಂದ್ ಸ್ವಲ್ಪ ಮೈ ಜುಮ್ ಅಂತು ಅನ್ಸತಿ ಅಂದ್ರೆ ಅದಕ್ಕೆ ಅಷ್ಟು ಬಿಲ್ಡ್ ಇರ್ಬೇಕು ಆ ಇಬ್ರು ಕಪಲ್ಸ್ ಮಧ್ಯ ಏನಿರುತ್ತೆ ಅಂತ. ಒಂದು ನಂದು ಅರೇಂಜ್ಡ್ ಮ್ಯಾರೇಜ್ ಅಂಡ್ ಆ ವಿಡಿಯೋದಲ್ಲಿ ತೋರಿಸಿರೋದು ಅರೇಂಜ್ಡ್ ಮ್ಯಾರೇಜ್. ಅರೇಂಜ್ಡ್ ಮ್ಯಾರೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ 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 ಇನ್ಫ್ಯಾಕ್ಟ್ ಲವ್ ಮ್ಯಾರೇಜ್ ಅಲ್ಲೂ ಆಗತ್ತಿಲ್ಲ ಅಂತಲ್ಲ. ಬಟ್ ಮದುವೆ ಅಂದ್ರೇನೆ ಸಾವಿರಾರು ಕನ್ಸುಗಳನ್ನ ದಿನ ಕಟ್ಕೊಳ್ತಾ ಇರ್ತೀವಿ. ಓ, ಮದ್ವೆ ಆದ್ಮೇಲೆ ಹೀಗೆ, ಮದ್ವೆ ಆದ್ಮೇಲೆ ಹಾಗೆ, ಇವ್ರ ಬಗ್ಗೆ ಈ ತರ ತಿಳ್ಕೊಬೇಕು, ಎಷ್ಟೊಂದು ವಿಷಯಗಳು ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ಮದ್ವೆ ಆದ್ಮೇಲೆ ಕೂಡ ಸಾವಿರಾರು ವಿಷಯಗಳು ದಿನ ತಿಳ್ಕೊತಾ ಇರ್ತೀವಿ ಒಂದ್ ಪರ್ಸನ್ ಮಧ್ಯ. ಸೊ ಆ ಒಂದು ನ್ಯೂ ಲೈಫ್ ಅಲ್ವಾ ಎಲ್ಲರಿಗೂ ಮದ್ವೆ ಅನ್ನೋದು. ಈ ಒಂದ್ ಸಾಂಗ್ ಮಾಡುವಾಗ ಆ ಬಿಲ್ಡ್ ನಮ್ಗೆ ನಮ್ಮಿಬ್ರ ಮಧ್ಯ ಅಂದ್ರೆ ನನ್ನ ಮತ್ತೆ ನನ್ನ ಕೋ ಆರ್ಟಿಸ್ಟ್ ನಿದರ್ಶನ್ ಅಂತ. ಸೊ ಅವ್ರ ಮಧ್ಯ ಆಲ್ರೆಡಿ ಅದು ಕಣ್ಣಲ್ಲಿ ಕಾಣಿಸ್ಬೇಕಿತ್ತು. ಅದಕ್ಕೋಸ್ಕರ ಒಂದ್ ಮ್ಯೂಸಿಕ್ ವಿಡಿಯೋಗೆನೆ ನಾವು 1 ವಾರ ವರ್ಕ್ಶಾಪ್ ಮಾಡಿದ್ವಿ. ನಮ್ಮಿಬ್ರು ಕೆಮಿಸ್ಟ್ರಿ ವರ್ಕ್ ಆಗೋದಕ್ಕೆ, ಒಂದ್ ಸ್ಮಾಲ್ ನುವಾನ್ಸಸ್ ವರ್ಕ್ ಆಗೋದಕ್ಕೆ, ನಾನು ಓಕೆ ಅಂತ ಸುಮ್ಮನೆ ಅನ್ನೋದಕ್ಕಿಂತ ಹೀಲ್ ಅಪ್ ಮಾಡೋದು, ಆ ಸಣ್ಣ ನುವಾನ್ಸಸ್ನ ನಾವು ಒಟ್ಟಿಗೆ ವರ್ಕ್ಶಾಪ್ಸ್ ಮಾಡಿದ್ವಿ. ನಮ್ಮಿಬ್ರ ಮಧ್ಯ ಹೇಗೆ ಆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಲಾಸ್ಟಲ್ಲಿ ಇಂಪ್ಯಾಕ್ಟ್ ಬರಬೇಕು ಅಂದರೆ ಸ್ಟಾರ್ಟಿಂಗಿಂದ ಅದಷ್ಟು ಎಮೋಷನ್ ಬಿಲ್ಡ್ ಆಗಬೇಕು. ಆ್ಯಂಡ್ ಶೂಟಿಂಗ್ ಮಾಡುವಾಗ ಇಟ್ ವಾಸ್ ಗ್ರೇಟ್ ಚಾಲೆಂಜ್ ನಮಗೆ. ಯಾಕೆ ಅಂದರೆ ಇದಕ್ಕೆ ಫಿನಾನ್ಷಿಯಲ್ ಕ್ರೈಸಿಸ್ ಇದ್ದಿದ್ರಿಂದ, ಇದಕ್ಕೆ ನಾನೇ ದುಡ್ಡು ಹಾಕಿದ್ರಿಂದ. ಇನ್ನೊಬ್ರು ಕೋ ಪ್ರೊಡ್ಯೂಸರ್ ಇದ್ದಾರೆ, ಬಟ್ ಮೇಜರ್ ಆಗಿ ನಂದೇ ಆಗಿರೋದ್ರಿಂದ ನಮಗೆ ಮಾಡ್ಬಿಟ್ವಿ ಕತೆ ಎಲ್ಲ. ಇದಕ್ಕೆ ಗ್ರ್ಯಾಂಡ್ ವೆಡ್ಡಿಂಗ್ ಬೇಕು, ಈ ಕಂಬದ ಮನೆ ಇರುತ್ತಲ್ಲ, ತೊಟ್ಟಿ ಮನೆ ಅಂತ ಕಡೆನೆ ಮದ್ವೆ ಆಗ್ಬೇಕು ಅಂತ. ಸೊ ಅದಕ್ಕೆ ಒಂದಷ್ಟು ಜಾಗ ಹುಡ್ಕೋದ್ರಿಂದ ಹಿಡಿದು ಊಟಿಯಲ್ಲಿ ಶೂಟ್ ಮಾಡೋ ತನಕ ಎಲ್ಲ ಚಾಲೆಂಜೆ. ಬಟ್ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನನ್ಗೆ ಇದೊಂದು ಮ್ಯೂಸಿಕ್ ವಿಡಿಯೋಲ್ಲೇ ಇಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಅಂದರೆ ಇನ್ನು ದೊಡ್ಡ ಸಿನಿಮಾ ಮಾಡೋರಿಗೆ ಇನ್ಯಾವ ಥರ ಎಕ್ಸ್ಪೀರಿಯನ್ಸಸ್ ಆಗ್ಬೋದು ಅಂತ ನನ್ಗನ್ಸ್ತು. ಅದೇ ನಮಗೆ ಸ್ಟಾರ್ಟಿಂಗಿಂದ ಊಟದ್ದು, ನಾನು ಹಾಡಿದಾಗೋಗಿತ್ತು. ಆ್ಯಕ್ಟಿಂಗು ಆ್ಯಂಡ್ ಇದ್ರದ್ದು ಜವಾಬ್ದಾರಿನೂ ನಿಭಾಯಿಸ್ತಾ ಇದ್ರಿಂದ ನನ್ಗೆ ಇನ್ನೊಂದು ಸ್ವಲ್ಪ ಎಲ್ಲ ಕಡೆ ಐ ವಾಸ್ ಆಲ್ ಅರೌಂಡ್. ಅಲ್ಲಿ ಊಟದ್ದೇನೋ ಹೇಳು, ಇಲ್ಲೇನೋ ಮಾಡು, ರೆಡಿ ಆಗು, ಜಿವೆಲ್ಸ್ ನೋಡ್ಕೊ,
ಎಲ್ಲದೂ ಇತ್ತು. ಆ್ಯಂಡ್ ಊಟಿನಲ್ಲೇ ಮೇಜರ್ ನಮಗೆ ಚಾಲೆಂಜ್ ಆಗಿತ್ತು. ಯಾಕೆಂದರೆ ಅಲ್ಲಿ ತುಂಬ ಪರ್ಮಿಷನ್ಸ್ ತೊಗೋಬೇಕಿತ್ತು. ಆ್ಯಂಡ್ ಆ ಜಾಗ ತುಂಬ ಜಾಸ್ತಿ ಕೇಳಿದ್ರು. ನಾವು ಮಾತಾಡಿ ಮಾತಾಡಿ ಸ್ವಲ್ಪ ಕಡಿಮೆ ಮಾಡಿಸ್ಬೇಕಾಗಿತ್ತು. ಬಟ್ ಅಷ್ಟೆಲ್ಲ ಆದ್ರೂ ತುಂಬ ಏನು ಖರ್ಚು ಕಮ್ಮಿ ಆಗಿಲ್ಲ. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಹೇಳಿದ್ನಲ್ಲ, ನನಗೆ ಫಸ್ಟ್ ಟೈಮ್ ಅವರು ನರೇಟ್ ಮಾಡಿದಾಗ್ಲೇ ನಂಗೆ ಮೈ ಜುಮ್ ಬಂದಿತ್ತು. ಆ್ಯಂಡ್ ನಾನು ಎಷ್ಟು ಎಕ್ಸೈಟ್ ಆಗಿದ್ದೆ ಇದನ್ನು ಶೂಟ್ ಮಾಡೋದಕ್ಕೆ ಅಂದರೆ, ಐ ಗೇವ್ ಇಟ್ ಮೈ ಆಲ್. ನಾನು ಮೋರ್ ದ್ಯಾನ್ 100% ಕೊಟ್ಟಿದ್ದೀನಿ ಇದಕ್ಕೆ, ಬಿಹೈಂಡ್ ದ ಸ್ಕ್ರೀನ್ ಆಲ್ಸೋ ಆ್ಯಂಡ್ ಆನ್ ಸ್ಕ್ರೀನ್ ಆಲ್ಸೋ. ಆ್ಯಂಡ್ ನಾನು ಈ ಕ್ಯಾರೆಕ್ಟರಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಇಟ್ ಇಸ್ ನೋಡೋರ್ಗೆ ಅನ್ಸ್ಬೋದು ಇದೇನು 5 ನಿಮಿಷದ ವೀಡಿಯೋಗೆ ಇಷ್ಟೊಂದೆಲ್ಲ ಏನು ಬೇಕಾ ಅಂತ. ಬಟ್ ಬೇಕು ಅಂದರೆ ಆ ಇಂಪ್ಯಾಕ್ಟ್ ಬೇಕು ಅಂದರೆ ಅದೆಲ್ಲವೂ ಬೇಕು. ಸೊ ನಾನು ಫುಲ್ ವೀಡಿಯೋ ನೋಡಿದ್ಮೇಲಂತೂ ನಂಗೇನು ಮಾತಾಡೋಕ್ಕೆ ಬರಲಿಲ್ಲ. ಬರೀ 1-2 ಹನಿ ಕಣ್ಣೀರಿತ್ತು ಅಷ್ಟೇ ಕಣ್ಣಲ್ಲಿ. ಅದು ಬಿಟ್ಟರೆ ನಂಗೆ ಇನ್ನೇನೂ ಮಾತಾಡೋಕ್ಕೆ ಬರಲಿಲ್ಲ. ಆ್ಯಂಡ್ ಯಾವಾಗ ಇದನ್ನು ಎಲ್ಲರಿಗೂ ತೋರಿಸ್ತೀನಿ, ಎಲ್ಲರಿಗೂ ರೀಚ್ ಮಾಡಿಸ್ತೀನಿ ಅನ್ನೋದಕ್ಕೇ ಕಾಯ್ತಾ ಇದ್ದೆ ಅದು ನೋಡಿದ ದಿನದಿಂದ. ಪ್ರೊಡ್ಯೂಸರ್ ಅಂತೆಲ್ಲ ಹೇಳ್ಕೊಳ್ಳೋ ಅಷ್ಟೆಲ್ಲ ದೊಡ್ಡದಲ್ಲ ಇದು. ಬಟ್ ಆಮೇಲೆ ಯಾರು ನಿಜವಾದ ಪ್ರೊಡ್ಯೂಸರ್ಸ್ ಎಲ್ಲ ನೋಡ್ಬಿಟ್ಟು ನನ್ಗೆ ಆಮೇಲೆ ಬೈಕೊಂಬಿಡ್ತಾರೆ. ಸೊ ಆ ಥರ ಅಲ್ಲ, ಡೆಫಿನೆಟಾಗಿ ಇದಕ್ಕೆ ಹಾಕಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ್ಯಂಡ್ ಚಾಲೆಂಜ್ ಅಂದರೆ ಅದೇ, ಅಲ್ಲಿ ಶಾರ್ಟ್ಗೂ ಹೋಗಬೇಕಿತ್ತು. ತಿಂಡಿ ಲೇಟಾಗಿ ಬಂತು ಅವತ್ತು ಬೇರೆ, ಬಿಕಾಸ್ ದೂರ ಇತ್ತು ಲೊಕೇಶನ್ನು. ಸೊ ತಿಂಡಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಇಲ್ಲಿ ಈ ಕಡೆ ಅಯ್ಯೋ ಶಾರ್ಟ್ ರೆಡಿ ಅಂತ ಕರೀತಾರೆ. ಹಾಂ ತಿಂಡಿ ಬಂತ ಕೇಳಿ ಅದಾಯ್ತಾ ಇದೆ. ಆಮೇಲೆ ಎಲ್ಲರ ಹತ್ರ ಹೋಗ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ, ಎಲ್ಲ ಓಕೆ ಅಲ್ವಾ ಅಂತ ಆ ಒಂದು ಓಡಾಟದಲ್ಲಿದ್ದೆ. ಸೊ ಇಡೀ ದಿನ ಲಿಟ್ರಲಿ ಕರ್ಕೊಳಕ್ಕೆ ಪುರ್ಸೋತಿರ್ಲಿಲ್ಲ, ಆ ಥರ ಇತ್ತು. ಬಟ್ ಇಟ್ ವಾಸ್ ಫನ್ ಎಕ್ಸ್ಪೀರಿಯನ್ಸ್. ಏನೂ ಅವ್ರಿಗೆ ಹೇಳಿರಲಿಲ್ಲ, ಕತೆ ಒಂದು ಸ್ವಲ್ಪ ಹೇಳಿದ್ದೆ ಅಷ್ಟೇ, ಹೀಗಿದೆ ಅಂತ. ಅವ್ರೂ ಓಕೆ ಏನೋ ನಾರ್ಮಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ರು. ಇದು ಯಾವ ಸ್ಕೇಲಲ್ಲಿ ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಟಿ ವಿನಲ್ಲಿ ಅವ್ರಿಗೆ ಪ್ಲೇ ಮಾಡಿ ತೋರಿಸ್ದೆ. ತುಂಬ ಇಷ್ಟಪಟ್ಟರು. ಈವನ್ ಹಿ ಫೆಲ್ಟ್ ಈಚ್ ಸೀನ್. ನಾನು ಹೇಳಿದ್ದು ಹಿ ವಾಸ್ ವೆರಿ ಪ್ರೌಡ್. ತುಂಬ ಖುಷಿ ಆಯಿತು, ವೆರಿ ಪ್ರೌಡ್ ಆಫ್ ಯು ಅಂತ ಹೇಳಿದ್ರು. ಆ್ಯಕ್ಚುಲಿ ಇದು ಆರೋಹ ಫಿಲ್ಮ್ಸ್ ಸಂಸ್ಥೆ ಅಂಡರ್ ನಾವು ರಿಲೀಸ್ ಮಾಡ್ತಾ ಇರೋದು. ಆರೋಹ ಫಿಲ್ಮ್ಸಲ್ಲಿ ರೀಸೆಂಟಾಗಿ ಭಾವತೀರಯಾನ ಅಂತ ಒಂದು ಸಿನಿಮಾ ಬಂತು. ಅದರಲ್ಲಿ ನಾನು ಕೂಡ ಒಂದು ಪಾತ್ರನ ಮಾಡಿದ್ದೀನಿ. ಸೊ ಆ ಟೀಮೇ ಇದಕ್ಕೆ ಎಲ್ಲರೂ ಇದ್ದಿದ್ದು. AD ಆಗಿರ್ಬೋದು, ಪ್ರೊಡಕ್ಷನ್ ಅವರಾಗಿರ್ಬೋದು, ಎಲ್ಲರೂ ಇದ್ದರು. ಆ ಟೀಮ್ ಪ್ರೊಫೆಷ್ನಲಿಸಮ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಅದನ್ನು ನಾನು ಹೇಳೋದಲ್ಲ, ಅದನ್ನು ಎಲ್ಲರೂ ನೋಡಬೇಕು. ಡೈರೆಕ್ಟರ್ಸ್ ಮಯೂರ್ ಮತ್ತು ತೇಜಸ್. ಸೊ ಅವರಿಬ್ರದ್ದು ಹೇಗೆ ಕೋಆರ್ಡಿನೇಟಿಂಗ್ ಇರುತ್ತೆ ಅಂದರೆ, ಇವ್ರಿಗೆ ಓಕೆ ಆಗೋದು ಇನ್ನೊಬ್ರಿಗೆ ಓಕೆ ಆಗುತ್ತೆ. ಮಯೂರ್ ಓಕೆ ಅಂದರೆ ತೇಜಸ್ಗೂ ಓಕೆ. ಇಬ್ರದ್ದು ಅಲೈನ್ಡ್ ಆಗಿರುತ್ತೆ ಎಲ್ಲ ಥಾಟ್ಸು. ಆ್ಯಂಡ್ ಅವರಿಬ್ರು ಕೂತ್ಕೊಂಡು ಒಟ್ಟಿಗೆ ಡೈರೆಕ್ಟ್ ಮಾಡ್ತಾರೆ. ಆ್ಯಂಡ್ ಡೀಟೇಲಿಂಗ್, ಒಂದು ಸಣ್ಣ ಬಿಂದಿಯಿಂದ ಹಿಡಿದು ಒಂದು ಸಣ್ಣ ಕಾಸ್ಟ್ಯೂಮಿಂದ ಹಿಡಿದು ಈವನ್ ಇದು ಒಂದು ಚಿಕ್ಕ ಮ್ಯೂಸಿಕ್ ವಿಡಿಯೋ ಆಗಿದ್ರೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾರೆ. ಆ್ಯಂಡ್ ದ ಹೋಲ್ ಟೀಮ್ ಒಂದು ಡೆಡಿಕೇಟೆಡ್ ಆಗಿ ಮಾಡಿದ್ದಿದೆಯಲ್ಲ, ಇಟ್ ಈಸ್ ಕಮೆಂಡಬಲ್. ಐ ರಿಯಲಿ ಹೋಪ್ ಅವ್ರು ಇನ್ನೂ ಜಾಸ್ತಿ ಹೈಟ್ಸ್ ರೀಚ್ ಆಗ್ತಾರೆ ಅಂತ. ಅವ್ರನ್ನ ನಾನು ಆ್ಯಕ್ಚುಲಿ ತುಂಬ ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ಸೊ ಈ ಪ್ರಾಜೆಕ್ಟಲ್ಲೂ ಸಖತ್ತಾಗಿ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಇನ್ನು ನನ್ನ ಕೋ ಆರ್ಟಿಸ್ಟ್ ನಿದರ್ಶನ್ ಅಂತ, ಅವರು ಥಿಯೇಟರ್ ಆರ್ಟಿಸ್ಟ್. ಅವರೂ ಸುಮಾರು ಸೀರಿಯಲ್ನಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಮೇ ಬಿ ಇದರಲ್ಲಿ ಅವ್ರನ್ನ ನೋಡಿ ಅವಕಾಶಗಳು ಸಿಗ್ಬೋದೇನೋ ಅಂತ ನಾನು ಕಾಯ್ತಾ ಇದ್ದೀನಿ. ಹೌದು, ಅವರೂ ಅಷ್ಟೇ. ಅವ್ರಿಗೆ ನನಗೆ ಏನಂತಾರೋ ಸಿಗ್ತಾರಾ ಇಲ್ವಾ ಅಂತ ಇತ್ತು. ಅವ್ರಿಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಫೈನಲ್ ಮಧ್ಯದಿಂದ ಆ ಟರ್ನ್ ಓವರ್ ತೊಗೊಳುತ್ತಲ್ಲ ಸ್ಟೋರಿ, ಅಲ್ಲಿಂದ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಡೈರೆಕ್ಟರ್ಸ್ನ. ಆ್ಯಂಡ್ ಎಡಿಟಿಂಗ್, ಮೇಕಿಂಗ್, ಕಟ್ಸ್ ಹೋಗಿರೋದು ಅದನ್ನೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಹಿ ರಿಯಲಿ ಲವ್ಡ್ ಇಟ್. ಸೊ ಅದೇ ಈ ವಿಡಿಯೋ ಮುಖ್ಯ ಉದ್ದೇಶ ಏನಂದರೆ, ಟೆರರಿಸಮ್ ಇಂದ ಇನ್ನೋಸೆಂಟ್ ಪೀಪಲ್ ಬಲಿಯಾಗ್ತಾರೆ, ಅದಾಗ್ತಾನೆ ಇದೆ. ಸೊ ಅದನ್ನು ಜನರಿಗೆ ತಲುಪ್ಸೋಕ್ಕೋಸ್ಕರ, ಹಾಗೆ ಬದುಕೋಷ್ಟು ದಿನ ವಿ ಹ್ಯಾವ್ ಟು ಲಿವ್ ಫಾರ್ ಫುಲ್ಲೆಸ್ಟ್ ಅಂತಾರಲ್ಲ, ಆ ಥರ ನಮ್ಮ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಇವತ್ತು ನಾವು ಇರ್ತೀವ ಇಲ್ವಾ ಅಂತ ಗೊತ್ತಿಲ್ಲ. ಸೊ ನಾವೆಲ್ಲರೂ ಪ್ರೀತಿಯಿಂದ ಬದುಕೋಣ, ಎಲ್ಲರನ್ನೂ ಪ್ರೀತಿ ಮಾಡೋಣ, ಈ ಒಂದು ಉದ್ದೇಶದಿಂದ ಈ ಒಂದು ಹಾಡು ಮಾಡಿರೋದು. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆದರೆ 4 ಜನಕ್ಕೆ ಹೇಳಿ ರೀಚ್ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ.